ನಾಯಕತ್ವ ನಿಭಾಯಿಸುವ ಶಕ್ತಿ ಸತೀಶ್ ಜಾರಕಿಹೊಳಿಗಿದೆ ಅಂತ ಪರೋಕ್ಷ ಅಂದರೆ ಇವ್ರಿಗೆ ನಾಯಕತ್ವ ಬಿಟ್ಕೊಟ್ಟಂಗೆ ಸತೀಶ್ ಜಾರಕಿಹೊಳಿ ಎತ್ತಿದ್ರೆ ಹೇಳ್ತಾರೆ. ಅಂದರೆ ಡಿ ಕೆ ಶಿವಕುಮಾರ್ನ ಗಂಗಾ ನದಿಯಲ್ಲಿ ಮುಳುಗಿಸ್ದಂಗೆ ಆಯ್ತು ಅಂದರೆ ಡಿ ಕೆ ಶಿವಕುಮಾರ್ಗೆ ಅವ್ರು ಹೇಳ್ತಾ ಇದ್ರು, ನಾನೇ ಟವಲ್ ಹಾಕೊಂತಿದ್ರು ಆಗಲೇ CM ಕುರ್ಚಿ ಮೇಲೆ 2.5 ವರ್ಷ ಆದಮೇಲೆ ನಾನೇ ಮುಖ್ಯಮಂತ್ರಿ ಅಂತೇಳಿ ಕುರ್ಚಿ ಮೇಲೆ ಟವಲ್ ಹಾಕೊಂಡು ಕೂತಿದ್ರು. ಪಾಪ ಡಿ ಕೆ ಶಿವಕುಮಾರ್ ಅವ್ರಿಗೆ ನಿರಾಸೆ. ಅಂದರೆ ಸಿದ್ದರಾಮಯ್ಯನವರ ಗುಂಪು ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾ ಇದೆ ಅಂದರೆ, ಮುಂದೆ ಯಾವತ್ತೂ ಕೂಡ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬಾರ್ದು, ಆ ಥರ ಸ್ಟ್ರಾಟಜಿಯನ್ನು ಸಿದ್ದರಾಮಯ್ಯನವರು ಅವರ ಬೆಂಬಲಿಗರ ಕೈಲಿ ಮಾಡಿಸ್ತಾ ಇದ್ದಾರೆ, ಮಗನ ಕೈಲಿ ಮಾಡಿಸ್ತಾ ಇದ್ದಾರೆ. ನಾವು ಪದೇ ಪದೇ ನಾನು ಹೇಳ್ತಾ ಇದ್ದೆ, ನೋಡಪ್ಪ ನವಂಬರ್ ಡಿಸೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದೆ. ಅದನ್ನು ಅವ್ರೇನು ಹೇಳಿದ್ರು, BJPಯವರು ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ ಎಲ್ಲರೂ ಹೇಳಿದ್ರು. ಈಗ ಯಾಕೆ ಹೇಳ್ತಾ ಇದ್ದಾರೆ? ಅವರ ಮಗ ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಹೋಗಿ ಹೇಳೋ ಅಂಥ ಅವಶ್ಯಕತೆ ಏನಿದೆ. ಅದನ್ನು ಅದು ಬೆಳಗಾವಿ ಎಲ್ಲ ಕಿರಿಕಾಗೋದು ಹೊಸರಿನೂ ಅಲ್ಲಿಂದನೇ ಶುರುವಾಗಿತ್ತು ಪಕ್ಷಾಂತರ. ಈಗ ಅಲ್ಲೇ ಕಳೆದ ಬಾರಿ ನಮ್ಮ ಸರ್ಕಾರ ಬಂದಾಗೂ ಅಲ್ಲಿಂದನೇ ಶುರುವಾಗಿತ್ತು. ಫಸ್ಟು ಕಾಂಗ್ರೆಸ್ ಸರ್ಕಾರ ಬೀಳೋದಕ್ಕೆ ಈಗಲೂ ಕೂಡ ಅಲ್ಲಿಂದನೇ ಬೆಳಗಾವಿಯಿಂದನೇ ಕಾಂಗ್ರೆಸ್ ಸರ್ಕಾರ ಬೀಳುವಂಥದ್ದಕ್ಕೆ ಯತೀಂದ್ರ ಅವರು ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. ಅದೇ ಈಗ ಗೊತ್ತಾಗಿಲ್ಲ. ನಿನ್ನೆ ನಮ್ಮ ಟೀಚರ್ಸ್ ಯಾರಿಲ್ಲ ಸರ್, ದುಡ್ಡು ಯಾರು ಮಾಡಿದ್ರು ಅವ್ರು ಇಲ್ಲಿಂದ ಅವರೇ ಮಾಡ್ತಾರೆ, ಅವರೇ ಮಾಡಿಸಿರ್ಬೋದು ಸರ್. ಏನಾದ್ರು ಸೇಫ್ ಆಗಿ ಗುರುಗಳೇ ಮಾಡಿಸಿರ್ಬೋದು ಶಿಕ್ಷಕರು. ಅಲ್ಲ ಹಾಗೆ ಕಾಣ ಸರ್, ಬೇರೆ ಯಾರು ಹೋಗಲ್ಲ ಸರ್. ಅಲ್ಲಿ ಆ ರೂಮಲ್ಲಿ ಬೇರೆ ಯಾರು ಹೋಗಲ್ಲ. ಅವ್ನ ಕ್ಯಾಮ್ರಾ ಆಗಿರ್ಬೇಕು, ಇಲ್ಲಿ ಬೇರೆ ಯಾರು ಹೋಗೋದು ಕ್ಯಾಮ್ರಾನೇ ಮಾಡಿದ್ರು ಸರ್. ನಾವು ಇದು ಪ್ರಕಾರ ನಮಗೆ ಯಾವತ್ತೂ ಈ ವಿಚಾರ ಗೊತ್ತಿಲ್ಲ ಸರ್. ಇಲ್ಲಿ ಹಿಂಗಾಗಿರೋದು ಅವ್ರ ಕೆರೆ ಹತ್ರ ಕ್ಯಾಮ್ರಾ ಬಂದು ನಿನ್ನೆ 8 ಆಗಿರುತ್ತೆ ಸರ್. ಸುಮಾರು ಫೆಬ್ರವರಿ ಬಂದು ಸರ್, ಫೆಬ್ರವರಿ 12 ಸರ್, 11 ಸರ್.